ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಭಾರ್ಗವಿ ಕೈಗೆ ಗಾಯತ್ರಿ ದೇವಿ ಸಿಕ್ಕಿದ್ದಾಯಿತು. ಜೊತೆಗೆ ಗಾಯತ್ರಿ ದೇವಿ JP ಪಾಟೀಲ್ ಮಹಾನ್ ಪಾಪಿ, ಅವನೇ ನನ್ನ ತಂದೆಗೆ ಸಹಾಯಿಸಿರೋದು, ನನ್ನನ್ನು ಕೂಡ ಸಹಾಯಿಸಿಬಿಡ್ತದ, ಅವ್ನು ಎಂಥ ದೊಡ್ಡ ದ್ರೋಹಿ ಗೊತ್ತಾ, ಅವನ ವಿಷಯ ಎಲ್ಲ ನನಗೆ ಗೊತ್ತಾಗೋಯ್ತು ಅಂತ ನನ್ನ ಸಾಯಿಸೋಕೆ ಮುಂದಾದ. ಆದರೆ ನಾನು ಅವನಿಂದ ನನ್ನ ಜೀವನ ಕಾಪಾಡಿಕೊಂಡು ಹೊರಗಡೆ ಬರಬೇಕಾಯಿತು. ಹಾಗಾಗಿ ನಾನು ಜಗತ್ತಿನ ಮುಂದೆ ಮತ್ತೆ ಬರಲಿಲ್ಲ. ನಿನ್ನ ತಂದೆ ಹೇಳೋ ತನಕ ನಾನು ಹೊರಗಡೆ ಬರಬಾರ್ದು ಅಂತ ಸುತ್ತಾನೇ ಇದೆ. ಈಗ ನಿನ್ನ ತಂದೆ ಫೋನ್ ನಂಬರ್ ನಂಗೆ ಸಿಗಲಿಲ್ಲ, ಅವ್ರು ರಿಸೀವ್ ಮಾಡ್ತಿರ್ಲಿಲ್ಲ, ಅದಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅಂತ ಹೇಳ್ತಾರೆ. ನನ್ನ ತಂದೆ ತೀರು ಹೋದರು ಅಂತ ಭಾರ್ಗವಿ ಹೇಳ್ದಾಗ ನಿನ್ನ ತಂದೆ ಸಾವಿಗೂ JPನೇ ಕಾರಣ, ಅವನೇ ಸಾಯಿಸಿರೋದು ಅಂತ ಕೂಡ ಭಾರ್ಗವಿಗೆ ತಿಳಿಸ್ತಾರೆ. ಜೊತೆಗೆ ನನಗೆಲ್ಲೂ ಹೋಗಬೇಕು ಅಂತ ಗೊತ್ತಾಗ್ತಿಲ್ಲ, ಇವತ್ತು ಒಂದು ದಿನ ನನ್ನ ಎಲ್ಲಾದರೂ ಕರ್ಕೊಂಡು ಹೋಗಿ ಇರಿಸ್ಕೋತೀಯಮ್ಮ, ನಂಗೆ ತುಂಬ ಭಯ ಆಗುತ್ತೆ ಅಂತ ಓವರ್ ಡ್ರಾಮಾ ಮಾಡ್ತಿದ್ದಾರೆ ಗಾಯತ್ರಿ ದೇವಿ. ಭಾರ್ಗವಿ ಅವರ ಮಾತನ್ನು ನಂಬ್ಕೊಂಡಿದ್ದ ಇಲ್ಲಿ JP ಮಾವನೇ ತಪ್ಪು ಮಾಡಿದ್ದಾರೆ ಅಂತ ತಿಳ್ಕೊಂಡು ಮನೆಗೆ ಕರ್ಕೊಂಡು ಬರ್ತಿದ್ದಾಳೆ. ಎತ್ತ ಕಡೆ JP ಪಾಟೀಲ್ ಅವರು ನಿರ್ಮಲಾ ಅವ್ರ ಹತ್ರ ಹೋಗಿದ್ದೆ, ನೀನು ನನಗೋಸ್ಕರ ಎಷ್ಟೆಲ್ಲ ಸಹಿಸ್ಕೊಂಡಿದ್ಯಾ ಇಷ್ಟು ವರ್ಷ, ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ಕೂಡ ನನ್ನ ಮನಸ್ಸಲ್ಲಿ ಜಾಗ ಇಲ್ಲ, ನಿನಗೆ ಈ ಒಂದು ಉಂಗುರದಿಂದ ಪ್ರಾಬ್ಲಮ್ ಆಗ್ತದೆ ಅಲ್ವಾ, ಸರಿ ಆಯಿತು ಬಿಡು, ಈ ಉಂಗುರವನ್ನೇ ನಾನು ನನ್ನ ಜೊತೆಯಲ್ಲಿ ಇಟ್ಕೊಳ್ಳೋದಿಲ್ಲ, ಸರಿ ಆಯಿತಾ ಅಂತ ಹೇಳಿ ಆ ಉಂಗುರವನ್ನು ಬಿಸಾಡ್ತಾರೆ. ಇದರಿಂದಾಗಿ ನಿರ್ಮಲ ಅವ್ರಿಗೆ ಖುಷಿ ಆಗುತ್ತೆ, ಅರ್ಜುನ್ಗೂ ಕೂಡ ಅಪ್ಪ ಅಮ್ಮ ಸರಿ ಹೋದರು ಅಂತ ಖುಷಿ, ಆದರೆ ಚರಣ್ಗೆ ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಯಾಕಂದರೆ ನನ್ನ ಅಮ್ಮನನ್ನು ದೂರ ತಳ್ಳಿಬಿಟ್ರಲ್ಲ, ಮರೆತು ಬಿಟ್ರಲ್ಲ ಇವರು ಅಂತ. ಅಷ್ಟರಲ್ಲಿ ಆ ಉಂಗುರ ಹೋಗಿದೆ, ಭಾರ್ಗವಿ ಕಾಲು ಕೆಳಗಡೆ ಬಿದ್ದು ಬೀಳುತ್ತಾ. ಕಾಲತ್ರ ಬಿದ್ದಾಗ JP ಪಾಟೀಲ್ ನೋಡು ಭಾರ್ಗವಿ, ಆ ಒಂದು ನೆನಪು ಯಾವುದೇ ಕಾರಣಕ್ಕೂ ಮತ್ತೆ ಮನೆ ಒಳಗಡೆ ಬರಬಾರ್ದು, ಆ ನೆನಪನ್ನು ಹೊರಗಡೆ ಬಿಸಾಡಿ ಒಳಗಡೆ ಬಾ ಅಂತ ಹೇಳ್ತಾರೆ. ಏನು ಮಾವ, ವಸ್ತು ನೆನಪನ್ನೇನು ಬಿಸಾಡಿಬಿಡ್ಬೋದು, ಆದರೆ ವ್ಯಕ್ತಿ ನೆನಪನ್ನು ಬಿಸಾಡೋಕ್ಕೆ ಸಾಧ್ಯ ಆಗುತ್ತಾ, ವ್ಯಕ್ತಿಯನ್ನು ಕೂಡ ಹಾಗೆ ಬಿಸಾಡ್ಬಿಡ್ತೀರಾ ನೀವು ಅಂತ ಹೇಳ್ತಿದ್ದಾಗೇ ಆ ಕಡೆ ಗಾಯತ್ರಿ ದೇವಿ ಎಂಟ್ರಿ ಕೊಡ್ತಾರೆ. ಗಾಯತ್ರಿ ದೇವಿ ಎಂಟ್ರಿ ಕೊಟ್ಟಿದ್ದೆ ಇಡೀ ಮನೆ ಶಾಕ್ ಆಗ್ತದೆ. JP ಪಾಟೀಲ್ ಗಾಯತ್ರಿ ಅಂತಿದ್ದಾಗೆ ನಿರ್ಮಲ್ ಅವರು ಶಾಕ್ ಆಗ್ತಿದ್ದಾರೆ, ಏನಪ್ಪ ಇದು, ಇವರೇನ ಗಾಯತ್ರಿ ದೇವಿ, ಹಾಗಿದ್ರೆ ಏನು ಮಾಡೋದು ಇನ್ನು ಅಂತ. ಹಾಗಿದ್ರೆ ನಿಜಕ್ಕೂ ಇಲ್ಲಿ ಗಾಯತ್ರಿ ದೇವಿ ಯಾರು? ಖಂಡಿತ ಗಾಯತ್ರಿ ದೇವಿ ಇನ್ನೋಸೆಂಟ ಅಂದ್ಕೊಂಡ್ರೆ ಖಂಡಿತ ಅಲ್ಲ, ಅದೇ ಕೇಡಿ ಲೇಡಿ ಗಂಗಾನೇ ಗಾಯತ್ರಿ ದೇವಿ. ಆ ಒಂದು ವಿಷಯ ರಿವೀಲ್ ಆಗಬೇಕಷ್ಟೇ, ಆ ವಿಷಯನೂ ಕೂಡ ಭಾರ್ಗವಿನೇ ರಿವೀಲ್ ಮಾಡ್ತಾರೆ. ಬಟ್ ಹೀಗೆ ಎಂತೂ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.